ನಿಮ್ಮ ನೀನು ಕಾರ್ ಕೊಡಿಸ್ತೀಯ ಇಲ್ಲ ಹೇಳಮ್ಮ ನೀನು. ನಾನು ಕಾರ್ ಕೊಡಿಸಿದ್ರೆ ಬೆಂಗ್ಳೂರಿಗೆ ಹೋಗಿ ಚೆನ್ನಾಗಿ ದುಡಿತೀನಿ ಕಣಮ್ಮ. ನೀನು ಕೊಡಿಸ್ತೀಯ ಇಲ್ವ ಹೇಳು. ಏ ಪಾಪ, ನಾನಿಲ್ಲೋಡು ಬೋರ್ ಹಾಕ್ಸಿ ಅಡಿಕೆ ಗಿಡ ಮಾಡಂದಂಗೆ ನೋಡ್ಕೊಂತಿದ್ದೆ. ಬಂದಿರೋ ಅಡಿಕೆ ಗಿಡನ ನಾನು ಯಾಕೆ ಕೈ ಬಿಡ್ತಿದ್ನಿ ಹೇಳು? ಇವತ್ತು ಹೆಂಗೆ ನೋಡ್ಕೊಂತಿದ್ದೆ ನಾನು ಬಂದಿರೋ ಅಡಿಕೆ ಗಿಡನ. ನಾನು ಕೈಯಾಗ ದುಡ್ಡಿದ್ದೀರ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಕಣಪ್ಪ. ಇಸ್ಕೊಂಡಾರು ಕೊಟ್ಟಿಲ್ಲ, ಅದಕ್ಕಾಗಿನ ಇಸ್ಕೊಂಡಾರು ಹೋಗು ನಾವಿನ್ನು ಕೊಡಲ್ಲ, ನಮ್ದೇನು ತೊಂದರೆ ತಾಪತ್ರ ಐತಿ ಅಂತಾರೆ. ಯಾವಾಗ ನಾ ಕೇಳಿ ಹಿಂಗೆ ಅಂತಾರೆ. ಯೋಸನ ಜನ ಇಸ್ಕೊಂಡವ್ರಿ ಒಂದು 2 ಲಕ್ಷನ ಬರಬೇಕು ದುಡ್ಡು. ಅದು 2 ಲಕ್ಷ ದುಡ್ಡು ಯಾವ ಬರುತ್ತೋ ಏನೋ ಹಂಗಾಗೈತಿ. ಕೇಳಿದ್ರೆ ಬರೀ ಹಿಂಗೆ ಹೇಳ್ತಾರೆ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಕೊಡಿಸ್ಬೇಕಷ್ಟೇ ನನಗೀಗ. ನಮಗೆ ಬೇರೆಯವ್ರ ಕೈ ಕೆಳಗೆ ನನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ನೀನು ಬೇಗ ನನಗೆ ಕೊಡಿಸ್ಬೇಕಷ್ಟೇ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಏಪ್ಪ ನಿಮ್ದು ಅರ್ಧ ನನಗೆ ತಲೆನೋವಪ್ಪ ಸ್ವಾಮಿ. ಅಲ್ಲ ಎಲ್ಲಿ ತಗೊಂಬಂದು ಕೊಡಲ್ಲ? ಎಲ್ಲಿ ನಾನು ನಿಮಗೆ 5-6 ಲಕ್ಷ ದುಡ್ಡು ತಗೊಂಬಂದು ಕೊಡೋಣ ಹೇಳು? ತಗೊಂಬಕ್ಕೆ ಇಲ್ಲ ಕಡಪ್ಪ, ಇಲ್ಲ. ನನ್ನ ತಗೆ ದುಡ್ಡು ಇದ್ದಿದ್ರೆ ನಾನೇನು ಹೇಳಿಸ್ಕೊಂತಿರ್ಲಿಲ್ಲ, ಕೊಡಿಸ್ತಿದ್ದೆ. ನನಗೆ ದುಡ್ಡಿಲ್ಲ ನನ್ನ ಹತ್ರ. ಬಡ್ಡಿ ಇಸ್ಕೊಂಡಾರೆಲ್ಲ ನಾ ಹಿಂಗೆ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲ ಅಂದ್ರೆ ಅಡಿಕೆ ಗಿಡ ಅವನು ಒಣಗಾಕ್ಬಿಡ್ತಿದ್ದೇನಪ್ಪ. ನಾನು ಅಷ್ಟೊಂದೆಲ್ಲ ಸುಮ್ಮನಾಗಿದ್ದೀನಿ. ವಾಸನೆ ಬೇಡ ಅಂತ ಹೇಳಿ ನಾವು ಕೂಲಿ ಮಾಡ್ಕೊಂತಿಮ್ಮನ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಅದ್ರಾಗ ಬೇಡವೇ ಬೇಡ ಅಂತ ಹೇಳಿ ನಿಮ್ಮ ಅಪ್ಪ ಕೂಲಿ ಹೋಗುತ್ತೆ, ನಾನು ಹಿಂಗೆ ಯಾರಿಗಾನ ಹಿಂಗೆ ಹೋಗಿ ಕೂಲಿ ಹೋಗ್ತಾ ಹೆಂಗೆ ಇದ್ದೀವಿ. ನೀವು ಇವಾಗ ಕಾರ್ ಕೊಡ್ಸು ಅಂತ ಕೂತ್ಕೊಂಡ್ರೆ ಹೆಂಗಾಗುತ್ತಾ ಮರ ನೀನು? ಅಲ್ಲ, ತಗೋಬೇಕು ಅಂತ ಆಟ ಹಿಡಿತೀರಲ್ಲ ಇಬ್ಬರಳು. ಅವ್ನು ಬೈಕ್ ಕೊಡಿಸು ಅಂತಾನೆ ನಿನ್ನ ಕಾರ್ ಕೊಡಿಸು ಅಂತಿ. ಅವ್ನು ನನಗೆ ಬೈಕ್ ಕೊಡಿಸು, ಬೈಕಾ ಅದೆಂಥದ ಬೈಕ ಅಂತ ಹೇಳ್ಕೊಕಣ ಅವನು. ಕೊಡಿಸ್ಬೇಕಷ್ಟೇ, ಒಂದು ಸ್ವಲ್ಪನಾದರೂ ಕೊಡು, ನಾನು ಕಟ್ಟಿ ತಗೊಂತೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ನಾನು ತೀರಿಸ್ತೀನಿ. ನನಗೆ ಚೆನ್ನಾಗಿರೋ ಗಾಡಿ ಬೇಕು, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನನಗೆ ಒಳ್ಳೆ ಗಾಡಿ ಬೇಕು, ಅದಕ್ಕೆ ನಾನು ಹಂಗಾದ್ರೆ ಕೆಲ್ಸಕ್ಕೆ ಹೋಗೋದು. ಅಲ್ಲಿಂದ ಬಸ್ನಾಗೆ, ಬೆಂಗಳೂರಿಂದ ಬಸ್ನಾಗ ಬರೋಕ್ಕೆ ಎಷ್ಟು ತಲೆನೋವು ಗೊತ್ತಾ? ಗಾಡಿ ಇದ್ರೆ ಬತ್ತಾ ಹೋಗ್ತಾ ಹೆಂಗೋ ಇರ್ಬೋದು. ಅದಕ್ಕೇ ಗಾಡಿ ತಗೋಬೇಕು ನಾನು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಸ್ವಲ್ಪ ಪೇಮೆಂಟ್ ಕಟ್ಟೋಕ್ಕಾದ್ರೂ ಕೊಡು. ಕಂತು ಕಟ್ಬೋದು, ಆಮೇಲಿಂದನ ಕಂತು ಕಟ್ಟಿ ತೀರಿಸ್ಬೋದು. ನೀನು ಕಂತು ಕಟ್ಟೋಕ್ಕಾಗಿದ್ರೂ ನಮಗೆ ದುಡ್ಡು ಕೊಡು. ಇಲ್ಲ ಕಣ್ರಲ್ಲ ಪಾಪ, ನಮ್ಮನ್ನ ಯಾಕೋ ಹಿಂಗೆ ಹಿಂಸೆ ಮಾಡ್ತೀರಾ? ದುಡ್ಡಿಲ್ಲ ಕಣಪ್ಪ. ನೋಡು ನಿಮ್ಮ ತಿಮ್ಮಜ್ಜಿ ಅದೇ ಓದ್ಲಲ್ಲಿಗೆ. ಇವಾಗ ನಮ್ಮ ಮನೆಯಾಗೆ ಎಷ್ಟು ಖರ್ಚಿರುತ್ತೆ. ಅವಜ್ಜಿ ನೋಡಿ ಏನು ಕೈಯಗಳದು ಬಯಳದು ಏನು ನಮಗೇನೇನು ಸಾವ್ಕಂಬ್ಲಿಲ್ಲ. ಅದೇ ಓದ್ಲು ಇರೋ ತಕ ಇದ್ದು ಎಲ್ಲ ಯಾರನ್ನ ಕಾಮ್ದಾರು, ಅಯ್ಯೋ ಇಲ್ಲೇ ಇದ್ಲು, ಇವ್ರು ತೆಗಿದ್ರು, ಎಲ್ಲ ಇವ್ರಿಗೆ ಕೊಟ್ಟವ್ರೆ ಅಂತ ಹೇಳಿ ಮಾತಾಡ್ತಾರೆ ಜನ. ನಮಗೆ ಯಾತು ಕೊಟ್ಟಿಲ್ಲ ನೋಡು. ನಿಮ್ಮ ಅಜ್ಜಿ ಯಾಕೆ ಕೊಟ್ಟವಳಿ? ಯಾತು ಕೊಟ್ಟಿಲ್ಲ. ಸುಮ್ಮನೆ ದುಡಿಯಕ್ಕೆ ಹೋಗ್ರಪ್ಪ, ದುಡಿಯಕ್ಕೆ ಹೋಗು. ನಿನಗೆ ಒಳ್ಳೆ ಕಂಪ್ನಿ ಐತೆ ಪಾಪ, ನೀನು ಚೆನ್ನಾಗಿ ಓದಿದ್ಯಾ, ಒಳ್ಳೆ ಕಂಪ್ನಿಗೆ ಹೋಗ್ಬೋದು. ಹೋಗಪ್ಪ, ಬೈಕ್ ಅದಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ದುಡಿತೀಯಲ್ಲ, ಅವತ್ತು ಹಾಕೊಂಬಂತೆ ಒಂದು 2 ದಿನ ಹಂಗೆ ಹೋಗಪ್ಪ. ಇನ್ನೇನು ಮಾಡೋಕ್ಕಾಗುತ್ತೆ? ಹತ್ರನ ಬಸ್ಗಳು ಆಟೋಗಳು ಮಸ್ತಾಗಿ ಇರ್ತಾವೆ. ಹೋದ್ರೆ ಆತಪ್ಪ. ಇವಾಗಲೇ ಅಂದರೆ ಇಲ್ಲಾಂದರೆ ಒಂದು ಸದ್ಯಕ್ಕೆ ಒಂದು ಸೆಕೆಂಡ್ ಹ್ಯಾಂಡಲ್ ತಗೋಬೋದು. ಹೊಸದೇ ಕಂಪ್ನಿ ಅಂತೆ ನೀನು. ನೀನು ಹತ್ರನ ಪಾಪ ಇನ್ನು ಕೆಲಸಕ್ಕೆ ಹೋಗಿಲ್ಲ ನೀನು. ಇವ್ನು ಕಾರ್ ಕೊಡ್ಸು ಅಂತ, ನೀನು ಬೈಕ್ ಕೊಡ್ಸು ಅಂತೀಯ. ಮತ್ತು ಕೆಲ್ಸಕ್ಕೆ ಹೋಗಕ್ಕೆ ಬೇಡವೆ? ಸೆಕೆಂಡ್ ಹ್ಯಾಂಡ್ ತಮ್ಮ ದುಡ್ಡೇ ಅಲ್ಲಿ ಕಟ್ತೀನಿ, ಕಂತು ತಗೊಂತೀನಿ ಅಂತ ಹೇಳ್ತಿರೋದೇಮ್ಮ ನಿನಗೆ? ನಿನಗೇನು ಗೊತ್ತೇ ಆಗ್ತಿಲ್ಲ. ಆ ಪಾಟಿ ರೇಟಿಂದ ಯಾತಕ್ಕಪ್ಪ 2-2.5 ಲಕ್ಷದ ಗಾಡಿ ಅಂತೀಯ? ಆ ಪಾಟಿ ರೇಟಿಂದು ಯಾತಕ್ಕಿ? ಏನು ಬೇಡ. ಅವು ಮ್ಯಾಲೆ ಎದ್ದಿರ್ತವೆ, ಅದಕ್ಕೇನು ಯಾರನ್ನ ಕುಂಡ್ರಿಸ್ಕೊಂಡು ಹೋಗ್ತೀವಿ ಅಮ್ಮಂಗಿಲ್ಲ, ಏನಿಲ್ಲ. ಅಂಥವು ಏನು ಬೇಡ ಕಣಪ್ಪ. ಏನು ಬೇಡ. ಸುಮ್ಮನೆ ಒಂದು ಯಾವ್ದಾರ ಒಂದು 20-30 ಸಾವಿರ ರೂಪಾಯಿದ ಯಾವ್ದಾರ ಒಂದು ಸೆಕೆಂಡ್ ಹ್ಯಾಂಡ್ ತಕ ಸಾಕು ಸದ್ಯಕ್ಕಿಲ್ಲ ಅಂದ್ರೆ ಸುಮ್ಮನೆ ದುಡ್ಡು ತಗೊಂಬಂತು ಹೋಗಪ್ಪ. ಪಾಪ ಸುಮ್ಮನೆ ಹೋಗ್ರೋ, ದುಡೀರೋ. ಅಯ್ಯಪ್ಪ, ನಿಮ್ದೊಂದು ನಮಗೆ ತಲೆನೋವಾಗೈತಿ. ಏನಮ್ಮ ಯಾತ ಹೇಳ್ತಾ ಇದೆಯಾ ಮಕ್ಕಳಿಗೆ? ಏನೋ ಇಬ್ಬರಿಗೂ ಬುದ್ಧಿವಾದ ಹೇಳ್ತಾ ಇದೆಯಾ? ಅಯ್ಯೋ ಲಲ್ತಕಯ್ಯ, ಇವನು ದೊಡ್ಡನು ಕಾರ್ ಕೊಡಿಸು ಅಂತ, ಇವನು ಸಣ್ಣನು ಬೈಕ್ ಕೊಡಿಸು ಅಂತ. ಇವನಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಬೈಕ್ ಬೇಕಂತ ನೋಡಮ್ಮ. ನಾನು ಹೋಗ್ರಪ್ಪ, ಎಲ್ಲ ನಾನು ಹೋಗಿ ದುಡೀರು ಬೆಂಗಳೂರಿಗೆಲ್ಲ ನಾನು ಅಂತ ಹೇಳಿರಿ. ಇವನು ದೊಡ್ಡನು ಕಾರ್ ಕೊಡಿಸು ಅಂತ ಹೇಳ್ತಾ ಇದ್ದಾನೆ. ನನಗೆ ಕಾರ್ ಬೇಕೇ ಬೇಕು, ನಾನು ಕಾರ್ ಕೊಡಿಸಿ ಹೋಗ್ತೀನಿ ದುಡಿಯೋಕ್ಕೆ, ನಾನು ಅಲ್ಲಿ ಹೋಗಲ್ಲ ಅಂತ ಹೇಳ್ತಾವ್ನಿ. ಇವನು ನೋಡಿರಿ ನನಗೆ ಗಾಡಿ ಕೊಡಿಸು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲೆಲ್ಲ ಗಾಡಿಯಾಗಿ ಬರ್ತಾರೆ ಅಂತ ಹೇಳಿ ಅದು ಹಿಂದೆ ಎದ್ದಿರ್ತಾವಲ್ಲ ಮೈ ಹತ್ರ ನಾವು ಅಂತ ಕೊಡಿಸು ಅಂತ ಕುತ್ಕೊಂಡವ್ರಿ. ಅವನ್ನ ಎಲ್ಲಿ ತಂದು ನಾನು ಕೂಡ ನಮ್ಮ ಇವ್ರಿಗೆ ಇವನಿಗೆ ಕಾರ್ ಕೊಡಿಸಿ ಇವನಿಗೆ ಬೈಕ್ ಕೊಡಿಸೋ ಅಷ್ಟೊತ್ತಿಗೆ ನಾನೇನು ನೋಡ್ಕೊಂಡು ಹೊಲ ಮನೆಯೆಲ್ಲ ಮಾರಬೇಕಾಗುತ್ತೆ. ಹೊಲ ಮನೆಯೆಲ್ಲ ಮಾರಿ ಇವ್ರಿಗೆ ಕಾರು ಬೈಕು ಕೊಡಿಸಿ ಸುಮ್ಮನೆ ಆಗ್ಬೇಕಾಗುತ್ತೆ ಅಷ್ಟೇ. ನೋಡಂಗೆ ಏನು ಹಿಂಸೆ ಮಾಡ್ತಾವ್ರೆ. ಕೊಡಿಸು 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 ಅಂತ ಹೇಳಿ ಹೋಗ್ರಪ್ಪ ದುಡಿರಪ್ಪ ಅಂದರೆ ಇದನ್ನೇ ಹೇಳ್ತಾರೆ. ತರ್ಕೊಂಡಿದ್ರಿ ಹೆಂಗಾಗುತ್ತಮ್ಮ?
ಕೊಡ್ಸು ಸುಮ್ಮನೆ ಚೆನ್ನಾಗಿ ದುಡಿತಾರೆ ಕೊಡ್ಸಿ ಕಳ್ಸಿರ ಅಂತಮ್ಮ ಚೆನ್ನಾಗಿ ದುಡ್ದು ಆಮೇಲೆ ತೀರಿಸ್ತಾರೆ ಏನು ಸಾಲಾದ್ರೆ ತೀರಿಸ್ಕೋಬೋದು ಮತ್ತು ಬೈಕ್ ಇರಬೇಕು ಅವನಿಗೆ ಏನಾರ ಕೆಲ್ಸಕ್ಕೆ ಹೋಗೋಕ್ಕೆ ಬೈಕ್ ಇರಬೇಕು. ಇವನು ಚೆನ್ನಾಗಿ ದುಡಿತಾನೆ ಕಾರ್ ತಗೊಂಡ್ರೆ ಎಲ್ಲ ಚೆನ್ನಾಗಿ ದುಡಿತಾರೆ ಕಣಮ್ಮ. ಅದಕ್ಕಾಗಿ ನಾ ಅವ್ರಿಗೆ ಕೇಳ್ತಾ ಇರೋದು. ಮತ್ತು ಅವನಿಗೂ ಕೆಲ್ಸಕ್ಕೆ ಹೋಗೋಕ್ಕೆ ಅಲ್ಲಿ ಬೆಂಗಳೂರಾಗೆ ಗಾಡಿ ಇಲ್ಲ ಅಂದರೆ ನಡೆಯಲ್ಲ. ಅದಕ್ಕಾಗಿ ನಾನು ಕಂಪ್ನಿಗೆ ಹೋಗ್ತಾನಲ್ಲ ಗಾಡಿ ಬೇಕು, ಮತ್ತು ಗಾಡಿ ಚೆನ್ನಾಗಿ ಹೋದ್ರೇನೆ ಅಲ್ಲೂ ಅದಕ್ಕಾಗಿನ ಅವನು ಕೇಳ್ತಾನೆ ಕೊಡಿಸ್ತೀನಿ. ಏನು ಮಾಡೋಕ್ಕಾಗ ಸಾಲ ಮಾಡಿ ಇವಾಗಿನ ಕಂತು ತಗೊಂಡ್ರೆ ಆಮೇಲೆ ತಿಂಗಳು ತೀರಿಸ್ಬೋದು. ಹೆಂಗಾರ ಮಾಡಿ ಅದೇನೇನು ಸಾಲ ಏನು ಹೆಂಗೆ ತೀರೋಗುತ್ತೆ. ಸಾಲದ್ದೇನು ಲೆಕ್ಕಿಲ್ಲ. ನಾವು ಯಾತ್ರೆಗೂ ಸಾಲ ಮಾಡಿಲ್ಲಮ್ಮ, ಬಾಯಿ ಬಂದಂಗಾಗುತ್ತೆ. ಯಾಕಪ್ಪ ಕೊಟ್ಟು ಸಾಲ ಮಾಡೋದು ಯಾರ ತಮ್ಮಂಗಾಗುತ್ತೆ. ನಾನು ಹೆಂಗಾನ ಇವಾಗ ಇರೋದ್ರಾಗೆ ಹಿಡಿತವಾಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅಡಿಕೆ ಗಿಡನೂ ಇಲ್ಲ ಏನಿಲ್ಲ, ನಮ್ಗೆ ಇನ್ನು ಯಾತ್ರೆ ಬರೈತಮ್ಮ ಆದಾಯ ತೀರಿಸ್ತಿ ಸಾಲ ಆದ್ರೂ ಅಂಬಕ್ಕೆ. ಒಟ್ಟು ನಮಗೆ ಅಡಿಕೆ ಗಿಡನೂ ಒಣಗೋತು, ಯಾತೋ ಆದಾಯ ಇಲ್ಲ. ಯಾತ್ರೆ ತೀರ್ಸೋನು ಹೇಳಲ್ಲ ತಕ ನೀನೇನೆ ಮೇಡಮ್. ನಮ್ಮದೇ ತಿಲ್ಲ, ನಾವು ಹಿಂಗೆ ಕೂಲಿ ಮಾಡ್ಕೊಂಡಿರೋದೆ ನೋಡಿ. ನಾವು ಎಷ್ಟು ನೆಮ್ಮದಿಯಾಗಿದೆ, ನಾವು ಸಾಲಿಲ್ಲ ಏನಿಲ್ಲ, ನಾವು ನೆಮ್ಮದಿಯಾಗಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಅಡಿಕೆ ಗಿಡದೇ ಬರುತ್ತೆ ಅಂತೇಳಿ ನೆಚ್ಕೊಂಡು ಇರಬಾರ್ದು. ಅವಕ್ಕೆ ಹಾಕಿ ಅರ್ಧ ಸಾಕಾಗುತ್ತೆ ಬಿಡು. ಅಲ್ಲ ನೋಡು ನಮ್ಮ ಮನೆಗೆ ನಾವು ಏನು ತೊಂದರೆ ತಾಪತ್ರೆ ಇಲ್ಲ ಏನಿಲ್ಲ, ನಾವು ಹಂಗಿದ್ದೀವಿ. ನಾವು ಗಂಡ ಹೆಂಡ್ತಿ ಇಬ್ರು ನಾವು ಇವತ್ತು ಯಾವ್ದ್ರಾಗ ಆಗ್ಲೇಳ ಹೆಂಗೆ ಕಮ್ಮಿ ಇಲ್ಲ ಹಂಗಿದ್ದೀವಿ. ನಮ್ಮ ಅಮ್ಮನಿನ್ನೊಬ್ಳು ನಾವು ಕಾರ್ತ್ ಕಳಿಸ್ತೀವ. ನಮ್ಮ ಹುಡುಗರು 2 ಹುಡುಗರು ನಮ್ಮ ಹುಡುಗರು ದುಡಿತಾವೆ ಕಳಿಸ್ತಾವೆ. ಏಟೀಟ ಅವ್ರು ಏಟು ಕೊಡ್ತಾರೆ ಅಷ್ಟು ತಿಂಗಳಿಗೆ 10,000 ಕಳಿಸ್ಲಿಲ್ಲ. ನಾವು ಸುಮ್ಮನೆ ಇಟ್ಕೊಂಡು ತೆಪ್ಪನಾಕ್ ನೀವು ಗಂಡ ಹೆಂಡ್ತಿ ನಾವು ಹಂಗಿದ್ದೀವಿ. ಇವರಿಬ್ರನ್ನ ಕಳಿಸಿದ್ರೆ ನಿಮ್ಮದು ಏನೂ ಇರಲ್ಲ, ಆರಾಮಾಗಿ ಇವರಿಬ್ರು ದುಡಿದ್ರೆ ನಿಮ್ಮದು ಏನಿರಲ್ಲ. ನನಗೆ ಯಾವ ಟೆನ್ಷನ್ ಇಲ್ಲ, ನಾನು ಹಂಗಿದ್ದೀನಿ. ಹೆಂಗೋ ಸೇನಕ್ಕ ಇದೆಯಮ್ಮ ನೀನು. ನಿಮ್ಮ ಹುಡುಗರು ದುಡಿತಾವೆ ಹೆಂಗಾತ ನಿನಗೇನು ಯಾವ ಟೆನ್ಷನ್ ಇಲ್ಲ, ನನಗೇನು ಇವಾಗ. ನೋಡಿ ಇವಾಗ ಹೆಂಗೆ ಮಾಡೋಣಪ್ಪ ಶಿವನೇ ದೇವ್ರೆ ಅಮ್ಮಂಗೆ ಆಗೈತಿ. ನೀನು ನನ್ನ ಕೂಲಿ ಮಾಡಿದ್ರು ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತೀಯ. ನಮ್ಗೆ ಇವಾಗ ನೋಡಿ ನೆಮ್ಮದಿನೇ ಇಲ್ಲ ಇವರಿಂದನ. ಹೋಗಂಗೆ ಇಲ್ಲ ಇವರು. ಹೋಗ್ರಪ್ಪ ಒಬ್ರಿಗೊಬ್ರು ದುಡಿರೋ ಹಂಗೆ ದುಡ್ಡು ಚೆನ್ನಾಗಿರೋ ಅಂತ ಹೇಳಿ ಎಷ್ಟು ಹೇಳಿದ್ರು ದುಡಿಯಂಗೆ ಇಲ್ಲ. ಸುಮ್ಮನೆ ಇಲ್ಲೇ ಊರಾಗೆ ಓಡಾಡ್ಕೊಂಡು ಅಲ್ಲೂ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಇವ್ರಿಗೆ ನಾನು ಬರೀ 50 100 ಕೊಡೋದೇ ಆಯ್ತು. ಅಷ್ಟೇ ಕಣಮ್ಮ, ನಾನು ಹೇಳ್ತಾ ಇದ್ದೀನಲ್ಲ ಆಗ್ಲೆಲ್ಲ ನಾನು ಹೇಳಲ್ಲ ಅಷ್ಟೇ. ನಾನು ಅಷ್ಟೇ ಕಣಮ್ಮ, ನೀನು ಹೋಗು ಅಂತ ನನ್ನ ಬಲವಂತ ಮಾಡಬೇಡ. ನನಗಂಥ ಗಾಡಿ ಬೇಕೇ ಬೇಕು. ನಾನು ಅದನ್ನು ತಗೋಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೀನಿ. ಅದನ್ನು ತಗೋಬೇಕು, ಹೋಗ್ಬೇಕಷ್ಟೇ ನಾನು. ಹೋಗತ್ತ ಈ ಹುಡುಗರು ಸಹವಾಸ ಬೇಡಮ್ಮ ತಾಯಿ. ಗಂಡು ಹುಡುಗರು ಸಹವಾಸ ಒಬ್ಬ ಕಾರ್ ಬೇಕು ಅಂತಾನೆ, ಒಬ್ರು ಬೈಕ್ ಬೇಕು ಅಂತಾನೆ, ಒಬ್ರು ನಾನು ಹೋಗಲ್ಲ ಅಂತಾನೆ. ಅಯ್ಯೋ ಈಗ ಕೊಡ್ಸಿದ್ರು ಹೋಗಲ್ಲ, ಸುಮ್ಮನೆ ಇಲ್ಲಿ ಬೈಕ್ ಹಾಕ್ಕೊಂಡು ಊರಾಗೆ ಓಡಾಡ್ತಾನೆ ನನ್ನ ಮಗ. ಬೈಕ ಇಂಥದ್ದೇನಕ್ಕೆ ಅಂತಂದರೆ ಎತ್ತರನ ಬೈಕ್ ಬೇಕು ಅಂತೇಳಿ 2.5 ಲಕ್ಷದ ಗಾಡಿ ಕೇಳ್ತಾ ಇದ್ದಾನೆ ಕಣಲಲ್ತಮ್ಮ. ಅಂಥ ಗಾಡಿ ಎಲ್ಲಿ ತಗೊಂಬಂದು ಕೊಡೋಣ ನಾನು. ನೋಡಮ್ಮ ಅಂಥವೇ ಹತ್ಕಮ್ಮ ಹೇಳು. ಅಯ್ಯೋ ದೇವ್ರಿ. ಏನು ಮಾಡೋಕ್ಕಾಗಲ್ಲ ಬಿಡು. ವಯಸ್ಸಿಗೆ ಬಂದಿರೋ ಹುಡುಗರ್ತಾಗಿ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಎತ್ತರನ ಗಾಡಿ ಯಾಕೆ ಬೇಕಮ್ಮ? ಎತ್ತರನ ಗಾಡಿ ಬೇಕು ಅಂತಂದರೆ ವಾರದಿಂದಲೂ ಇದೇ ನಮ್ಮ ಮನೆಯಾಗ ನಡೀತಿರೋದು. ಅಯ್ಯೋ ಬಡ್ದಾಡ್ತಾ ಸಾಕಾಗುತ್ತೆ. ಹುಡುಗರು ತಗಂತ ಹೇಳಿ ಸಾಕಾಗುತ್ತೆ ನಮ್ಗಂತ. ಏನು ಮಾಡೋಣ. ಅವತ್ತು ನೋಡಿರ್ತೀವಿ ಮಜ್ಜ ಅವ್ರ ಮನೆ ಸೇರ್ಕೊಂಡೋಳ ಇದ್ದಾಳೆ ಏನಲ್ಲಿ. ಇದ ಮೊಮ್ಮಗ ನೋಡ್ಕೊಂಬಂದ್ಲು ಕಣ್ತಾಯಿ. ಮೊಮ್ಮಗ ನೋಡ್ಕೊಂಬಂದ್ಲಿ ಇವತ್ತೇನಂಗೇನೆ ಸಿದ್ಲಿಂಗ್ ಅಡುಗೆ ಮಾಡಿ ಇಕ್ಕವಳೆ. ಏನಂಗೇನೆ ನೋಡ್ಬೇಕು ಹಂಗೆ ಸೇನಕ ಇದ್ದಾಳೆ. ಇರಲಿ ಅಲ್ಲ ಬಿಡು, ಇರ್ಲೇಳಂತ ಎಲ್ಲನೇ ಇರಲಿ, ನಾನೇ ತಲೆ ಕೆಡಿಸ್ಕೊಂಬಲ್ಲ. ನಮ್ಗಾಳೆ ಸಾಕಾಗೈತಿ ವರ್ಷ ನೋಡ್ಕೊಂಡು. ಆಗಲ್ಲ ಅವಳನ್ನ ಯಾರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಕ್ಳಿಬ್ರು ಗಾಡಿ ಕೊಡ್ಸಿದ್ರೇ ಹೋಗೋದು ದುಡಿಯೋಕೆ ಅಂತ ಕುತ್ಕೊಂಡವ್ರೆ. ಏನು ಮಾಡಬೇಕು ಏನೋ, ಎಲ್ಲಿಂದ ತಗೊಂಬಂದು ಕೊಡ್ಸೋಣಪ್ಪ ಅಮ್ಮಂಗಾಗೈತಿ. ಹೋಗ್ತಾರೋ ಇಲ್ವೋ ಅಮ್ಮಂಗಾಗೈತಿ ಕೊಡ್ಸಿದ್ರು. ಏನು ಮಾಡೋದು. ನೋಡ್ತಾ ಇರ್ರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.